ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶಾಂತಮ್ಮ, ಕಾಫಿ ಆಯ್ತಾ? ಇನ್ನು ಕಾಫಿ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಅಯ್ಯೋ ದೇವ್ರೆ, ಶಾರದಮ್ಮನ ಪದೇ ಪದೇ ಕರಿತಾವಳೆ ನನ್ನ ಸೊಸೆ. ಆ ತಾಯಿ ಬಂದ್ರೆ ಆಮೇಲೆ ಶಾರದಮ್ಮ ಅಂದ್ಕೊಂಡಿರೋದೆಲ್ಲ ಉಲ್ಟಾ ಆಗೋಯ್ತದೆ. ಏನ್ ಮಾಡೋಣ? ಶಾಂತಮ್ಮ, ಕೇಳಿಸ್ತಿಲ್ವಾ? ಕಾಫಿ ತಗೊಂಬ ಬೇಗ, ಎಷ್ಟು ತಾಯ್ತು. ಅಯ್ಯೋ ಅವ ಕಳವ, ಇದೆಂತ ಉಸಿರುಗಟ್ಟ ಪರಿಸ್ಥಿತಿ ತಂದ್ಬಿಟ್ಟಿವ. ನಾನಿವಾಗ ಹೋದ್ರೆ ನನ್ನ ಮುಂದೆ ಇರೋ ಗುರಿ ತಲುಪಕ್ಕಾಗಕ್ಕಿಲ್ಲ. ನನ್ನ ಮಗ ನನ್ನ ನೋಡಿದ್ರೆ ಅಯ್ಯಯ್ಯೋ, ಮಾದಪ್ಪಣ್ಣಂಗೂ ನನ್ನ ಮಗನಿಗೂ ಮಾತಿಗೆ ಮಾತು ಬೆಳೀತದೆ. ಇಲ್ಲ, ನಾನು ಹೋಗ್ಬಾರ್ದು. ಮಕ್ಕಳವ, ಏನಾದ್ರೂ ಒಂದು ದಾರಿ ತೋರ್ಸವ. ಶಾಂತಮ್ಮ, ಬೇಗ ಕಾಫಿ ತನ್ನಿ. ಹೇ, ಏನವ ನೀನು ಒಂದೇ ಉಸಿರಲ್ಲಿ ಒಂದೇ ಸಮಕ್ಕೆ ಹಂಗೆ ಹೇಳಿದ್ರೆ ಅವಮ್ಮಂಗೂ ಗೊತ್ತಾಗದ್ ಬೇಡವಾ? ನಾನು ಅದೇ ಕೇಳೋಣ ಅಂತಿದ್ದೆ. ಗುಂಡು, ಆರಾಮಾಗಿದ್ಯಾ? ಏನ್ ಪಾರು, ಆರಾಮಾಗಿದ್ಯಾ ಅಂತ ಕೇಳ್ತಿದ್ಯಾ? ಯಾವ್ರಂತ ಮಾವ, ಅಂತ ಒಳ್ಳೆ ಅತ್ತೆ, ಸೀನನಂತ ಗಂಡ ಯಾರಿಗ್ ತಾನೇ ಸಿಗ್ತಾನೆ? ಇಂತ ಸಂಸಾರದಾಗ ಬಾಳ್ತಾ ಇರೋ ನನ್ನ ತಂಗಿ ಹಂಗವಳೆ ಅಲ್ಲೇನವ? ಕರೆಕ್ಟ್ ಆಗಿ ಹೇಳಿದ್ಯಾ ಅಣ್ಣ. ಎಂತ ಮಾವ, ಎಂತ ಅತ್ತೆ. ಇನ್ ನನ್ ಗಂಡ ಅಂತೂ ಅಯ್ಯೋಯ್ಯೋಯ್ಯೋ ಕೇಳೋದೇ ಬೇಡ. ಅವ್ರ ಬಗ್ಗೆ ಪೇಜ್ ಅಲ್ಲ ಅಣ್ಣ, ಪುಟ್ಗಟ್ಲೆ ಏನಾರು ಬರೆಯಕ್ ಹೋದ್ರೆ ಪುಸ್ತಕನೇ ಸಾಕಾಗಲ್ಲ. ಅಂಥ ಗಂಡ. ಸೀನನ್ನ ರಶ್ಮಿ ಹೊಗಳ್ತಾವಳೆ. ಇದುವರೆಗೂ ಉಗಿಸ್ಕೋತಾ ಇದ್ದ ಅವನನ್ನ ಹೊಗಳೋ ಹಾಗೆ ಮಾಡಿದ್ದು ನನ್ನ ಸೊಸೆ ರಶ್ಮಿ ಶಿವು. ಮಾದಪಣ, ನನ್ನ ತಂಗಿ PUCನಾಗೆ ವರ್ಷ ತಿದ್ದಿ ಫೇಲ್ ಆಗೋದು, ಮತ್ತೆ ಎಕ್ಸಾಮ್ ಕೊಟ್ಟು ಅಂತದ್ರಾಗೆ ನನ್ನ ತಂಗಿ ಒಬ್ಬ ಮನ್ಸನೇ ತಿದ್ದವಳೆ ಅನ್ಮ್ಯಾಕೆ ನನಗೆ ಇನ್ನೆಷ್ಟು ಹೆಮ್ಮೆ ಆಗ್ಬೇಕು. ಏನಂದ್ಯ ಬರೋ? ಅನ್ನೋದೇನ್ ಮಾವ, ನಮ್ ರಶ್ಮಿ ಬರೀ ಗುಂಡು ಅಲ್ಲ, ಗುಂಡು ಕಲ್ಲಿದ್ದಂಗೆ. ಒಳ್ಳೆ ಕಲ್ ಕಾಣಿಸಿದ್ರೆ ಅದಕ್ಕೆ ಪೂಜೆ ಮಾಡ್ತಾಳೆ, ಕೆಟ್ಟ ಕಲ್ ಕಾಣಿಸಿದ್ರೆ ನುಣ್ಣಗ್ ಅರಿತಾಳೆ ಅಲ್ವಾ ರಶ್ಮಿ? ನಮ್ಮ ಅತ್ತಿಗೆ ಪರವಾಗಿಲ್ಲ, ನನ್ನ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ. ಐ ಲವ್ ಇಟ್, ಐ ಅಪ್ರಿಶಿಯೇಟ್. ಅಪ್ರಿಶಿಯೇಟ್ ಅಲ್ಲ ಗುಂಡು, ಅದು ಅಪ್ರಿಶಿಯೇಟ್. ಅದೇ ಸೀನನ್ ಬಗ್ಗೆ ಗೊತ್ತಿಲ್ಲದೆ ಏನೇನೋ ಹೇಳ್ತಾ ಇದ್ದೀರಾ, ಆದ್ರೆ ಅವ್ನ ನಿಜವಾದ ಬಣ್ಣ ನನಗ್ ಗೊತ್ತಾಗಿದೆ. ಇರ್ಲಿ, ಗಂಡನ್ ಬಿಟ್ಕೊಡ್ಬಾರ್ದು ಅಂತ ಶಾಂತಮ್ಮ ಹೇಳಿದ್ದಾರೆ, ಅದನ್ನೇ ಮಾಡ್ತೀನಿ. ಅಯ್ಯೋ, ಏನಿದು ಇಷ್ಟೊತ್ತಾದ್ರೂ ಶಾಂತಮ್ಮ ಕೇಳಿಸ್ತಾ ಇಲ್ವಾ? ಶಾಂತಮ್ಮ, ಅಯ್ಯೋ ನಾನೇ ತರ್ತೀನಿ. ಇರವ, ಕೂತ್ಕ ನೀನು. ನಾವು ಕಾಫಿ ಗೀಪಿ ಎಲ್ಲ ಕುಡ್ಕೊಂಡೇ ಬಂದಿದೀವಿ. ನಿಂಗೆ ಅಂತ ಸ್ಪೆಷಲ್ ಆಗಿ ನಾನು ನಿಮ್ಮ ಅದ್ಗೆ ಸೇರ್ಕೊಂಡು ಗಸೆ ಪಾಯಸ ತಕ್ಕ ಬಂದಿದೀವಿ. ಇರೋ, ತಕ್ಕ ಬರ್ತೀನಿ. ಅಯ್ಯೋ ಅಣ್ಣ, ನೀನ್ ಕೂತ್ಕೋ, ನಾನೇ ಹೋಗಿ ತಗೊಂಡ್ಬರ್ತೀನಿ. ಸುಮ್ಕೆ ಕೂತ್ಕೊಳ್ಳವ. ಮಾದಪ್ಪನ ಮನೆ ನಂಗೇನ್ ಬಸ್ದೆ, ನಾನೇ ಹೋಗಿ ತಕ್ಕ ಬರ್ತೀನಿ, ನೀನೇ ಕೂತ್ಕ. ಕೂತ್ಕೊಳ್ಳಿರಿ. ಶಿವು, ಏನಪ್ಪ ಇದು? ಶಿವು ಈ ಕಡೆನೆ ಬರ್ತಿದ್ದಾನಲ್ಲ. ಅವ್ವ, ಒಂದ್ 4 ಗ್ಲಾಸ್ ಕೊಡವಾ? ನನ್ನ ಮಗ ಕಣ್ಮುಂದೆ ಬಂದ್ರು ನಾನ್ ತಿರುಗಿ ನಿಲ್ಲಂಗಾಯ್ತಲ್ಲ. ದೇವ್ರೆ, ಯಾಕಪ್ಪ ಇಂಥ ಪರೀಕ್ಷೆ? ಅವ್ವ, ಪಾಯಸ ಹಾಕ್ಬೇಕು, ಒಂದ್ 4 ಗ್ಲಾಸ್ ಕೊಡು. ಏನವ ನೀನಲ್ಲ ಗ್ಲಾಸ್ನ ಹುಡ್ಕದ್ರಲ್ಲೇ ಗೊತ್ತಾಯ್ತದೆ ನೀನ್ ಮಾದಪ್ಪನ ಮನೆಗೆ ಹೊಸಬ್ಳು ಅಂತವ. ಮಾದಪ್ಪನ ಮನೇಲಿ ಗ್ಲಾಸ ಇಲ್ಲಿ ಕಕ್ಕಿಲ್ಲ, ಅಲ್ಲೇ ಐತೆ ನೋಡಿ ಎದುರುಗಡೆ. ಇವಾಗ ನಾನು ತಿರುಗ್ಲೇಬೇಕಲ್ಲಪ್ಪ, ಏನ್ ಮಾಡ್ಲಿ? ಏನವ ಆಗ್ಲಿಂದ ಹೇಳ್ತೀವಿ, ನೀನ್ ಸುಮ್ಕಿ ಇಲ್ಲೇ ನಿಂತಿದ್ಯಲ್ಲ. ಒಳ್ಳೆ ಕತೆ, ನಾನೇ ತಕೊಬತ್ತೀನಿ.
ತಿಳ್ಕೊಬೇಡವ. ನನ್ನ ತಂಗಿಗೆ ಪಾಯಸ ಕೊಡೋ ಅವಸರದಾಗೆ ನಾನು ನಿನಗೆ ಪಾಯಸ ಕೊಡೋದನ್ನೇ ಮರೆತ್ಬಿಟ್ಟೆ. ನಂಗೆ ಕ್ಷಮಿಸ್ಬಿಡು. ತಕ, ನಾನೇ ನನ್ನ ಕೈಯಾರ ಮಾಡಿರೋ ಪಾಯಸ ತಕೊಳವ, ನೀನು ಕುಡ್ಕ. ಏನವ ಆಗ ನೋಡಿದ್ರೆ ಗ್ಲಾಸು ಕೊಡ್ಲಿಲ್ಲ, ಈಗ ನೋಡಿದ್ರೆ ಪಾಯಸನೂ ಇಸ್ಕೊಳ್ತಿಲ್ಲ. ಇಸ್ಕೊಳವ ತಕ. ಎಲ್ಲಿ ಗಂಟ ಕಾಪಾಡಿ ಕೊನೆ ಹೊತ್ನಾಗೆ ಕೈ ಬಿಟ್ಬಿಟ್ಟಲ್ಲವ. ಇವಾಗ ನಾನು ತಿರುಗದೆ ಹೋದ್ರೆ ನನ್ನ ಮಗ ಏನು ಅನ್ಕೋತಾನೆ? ಅವೋ ತಕೊಳವ. ಯೋ ಆ ತಟ್ಟೆ ನೋಸಿ ಆ ಕಡೆಗೆ ಇಟ್ಕೊಳವ. ಈ ಸೂರ್ಯನ ಬೆಳಕು ಹಂಗೆ ಕಣ್ಣಿಗೆ ರಾಚ್ತೈತೈತೆ. ಪಾಯಸ ತಕ. ಪಾಯಸ ತಕೊಂಡು ಹಂಗೆ ನೆನ್ಪಿಡ್ಬೇಡ. ಗುಂಡು, ಪಾಯಸ ರೆಡಿ ಗುಂಡು. ನನ್ನ ಮಗ ಮಾಡಿರೋ ಪಾಯಸ. ಪಾರು ಅಪ್ಪಂಗೆ ಲಕ್ವ ಹೊಡೆದೈತೆ, ಅವ್ರಿಗೆ ಲಕ್ವ ಹೊಡೆದ್ರೆ ನಂಗೆ ಲಕ್ ಹೊಡೆದಂಗೆ. ನಾನಿವಾಗ ಈ ಔಷಧಿ ಕೊಟ್ಟು ಅವ್ರನ್ನ ಸರಿ ಮಾಡ್ಬಿಟ್ರೆ ಪಾರು ಜಿಂಕೆ ಥರ ಜಿಕ್ಕೊಂಡು ಬಂದು, ಅಯ್ಯೋ ಸೋಮೇಗೌಡ, ನಾನು ಡಾಕ್ಟ್ರು ಓದಿದ್ರು ನಮ್ಮ ಅಪ್ಪಯ್ಯನ ಸರಿ ಮಾಡೋಕ್ಕಾಗಿಲ್ಲ, ಆದರೆ ನೀನು ನಮ್ಮ ಅಪ್ಪಯ್ಯನ ಸರಿ ಮಾಡಿಬಿಟ್ಟೆ, ಥ್ಯಾಂಕ್ ಯು ಸೋ ಮಚ್, ನಿನಗೆ ಏನು ಬೇಕು ಕೇಳು ಅಂತಾಳೆ. ಆಗ ನಾನು ನಾಚ್ಕೊಂಡು ನಿನ್ನ ಮಗಿಗೆ ನಾನು ಅಪ್ಪ ಆಗಬೇಕು ಆಟೆ ಅಂತೀನಿ. ಆಗ ಲವ್ ಪಿಕ್ಸು. ಮಾವ ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ